ಪ್ರೇಕ್ಷಕರೇ, ಕಾಶ್ಮೀರ್ ಫೈಲ್ಸ್ ಪಿಕ್ಚರ್ ನೆನಪಿಸಿಕೊಡುವ ಕಾಶ್ಮೀರಿ ಪಂಡಿತರ ನರಮೇಧದಂತೆ ಮತ್ತೊಂದು ಮಿನಿ ಧರ್ಮದ ಹೆಸರಿನ ಮಾರಣಹೋಮ ಏಪ್ರಿಲ್ 22ರ ಪಹಲ್ಗಾಂವ್ ಉಗ್ರರ ಅಟ್ಟಹಾಸದಿಂದ ಜಗತ್ತೇ ನೋಡುವಂತಾಗಿದೆ. ಇಂಥ ಹೀನಾತಿಹೀನ ಕೃತ್ಯ ನಡೆಸಿದ ಭಯೋತ್ಪಾದಕರು ಮತ್ತು ಇಂಥ ಉಗ್ರ ಚಟುವಟಿಕೆಗಳಿಗೆ ಪೋಷಣೆ ಕೊಡುವವರ ಹುಟ್ಟಡಗಿಸುವುದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಇನ್ನು ಸಾಫ್ಟ್ ವೆಪನ್ಗಳಾದ ರಾಜತಾಂತ್ರಿಕ ಯುದ್ಧ, ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ಗಳಿಗಷ್ಟೇ ಸಂಕುಚಿತವಾಗಿ ಉಳಿದು ತಾತ್ಕಾಲಿಕ ಪರಿಹಾರದ ಮಾರ್ಗ ಹಿಡಿಯುವುದನ್ನು ಬಿಟ್ಟು ಬಿಡಬೇಕಾಗಿದೆ. ಇನ್ನೇನಿದ್ರೂ ಒನ್ಸ್ ಫಾರ್ ಆಲ್ ಸೆಟಲ್ಮೆಂಟ್ ಸ್ಟ್ರೈಕ್ ಆಗಲೇಬೇಕು. ಭಾರತದ ಪ್ರತಿ ಇಂಚಿಂಚು ನೆಲದಲ್ಲೂ ಸಹಿತ 144 ಕೋಟಿ ಭಾರತೀಯರು ತನ್ನ ಮನೆಯಲ್ಲಿ ಇರುವಷ್ಟು ಸುರಕ್ಷಿತವಾಗಿ ಇದ್ದೇವೆ ಎಂಬುವ ರೀತಿಯಲ್ಲಿ ದೇಶದ ಬದುಕು ಪರಿವರ್ತನೆ ಹೊಂದಬೇಕು. ಭಯವೆಂದರೆ ಏನು ಎಂಬ ಪ್ರಶ್ನೆ ಕೇಳುವಷ್ಟು ಧೈರ್ಯ ಬರಬೇಕು. ಈಗ ನಿಸ್ವಾರ್ಥ ಮನಸ್ಸಿನ ಕಾಮ್ಕಾರ್ ಪ್ರಧಾನಿ ಇರುವಾಗಲೇ ಈ ಉಗ್ರರಿಗೆ ಮತ್ತು ಅವರಿಗೆ ಭಾರತದಲ್ಲೂ ಹಿಂದೂಸ್ತಾನದ ಹೊರಗೂ ಪನ್ಹಾ ಅಂದರೆ ಆಶ್ರಯ ಕೊಡುವವರ ವಿರುದ್ಧ ಒನ್ ಟೈಮ್ ಸೆಟಲ್ಮೆಂಟ್ ಶಿಕ್ಷೆ ವಿಧಿಸಲೇಬೇಕಾಗಿದೆ. ಹಾಗಾದರೆ ಮಾತ್ರ ವಿಶ್ವಬಂಧು ಭಾರತದ ನೆಲ ಶಾಂತಿಯ ತೋಟವಾಗಲು ಸಾಧ್ಯವಾಗಲಿದೆ. ಚಡ್ಡಿ ಬಿಚ್ಚಿಸಿ ಅವರ ಸುಂತಿ ಆಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ಇವರು ಮುಸಲ್ಮಾನರಲ್ಲ ಎಂದು ಖಾತರಿ ಮಾಡಿಕೊಂಡು ಹಿಂದೂಗಳನ್ನು ಗುರಿಯಿಟ್ಟು ಗುಂಡು ಹಾರಿಸುತ್ತಾರಲ್ಲ ಈ ನೀಚ ಉಗ್ರರು, ಅವರ ಈ ಪೈಶಾಚಿಕ ಕೃತ್ಯವನ್ನು ಕಣ್ಣಾರೆ ಕಂಡವರು ತಮ್ಮ ಗಂಡನನ್ನೋ ತಂದೆಯನ್ನೋ ಅಥವಾ ಮಗನನ್ನೋ ಹಿಂದೂ ಆಗಿದ್ದಕ್ಕಾಗಿ ಮಾತ್ರಕ್ಕೆ ಪ್ರಾಣ ಕಳೆದುಕೊಂಡು ವಿನಾಕಾರಣ ರಕ್ತದ ಮಡುವಿನಲ್ಲಿ ನಿರ್ಜೀವರಾಗಿ ಬಿದ್ದದ್ದನ್ನು ನೋಡಿ ಧೈರ್ಯಗುಂದದೆ ಭಯೋತ್ಪಾದಕರ ಮುಂದೆ ಪ್ರವಾಸಿಗರು ಹೇ ಕುತ್ತೆ ನಮ್ಮನ್ನು ಕೊಂದು ಹಾಕು ಎಂದು ಪರಿಯಾಗಿ ಕೇಳಿಕೊಂಡಿದ್ದರು. ಆದರೆ ಆ ರಾಕ್ಷಸ ಉಗ್ರರು ಜಾವ್ ಮೋದಿಕೋ ಬೋಲೋ ಅಂದರೆ ಹೋಗು ಮೋದಿಗೆ ಹೇಳಿಕೊಳ್ಳಿ ಅಂದಿದ್ದರು. ಇಂಥ ವಿಕಾರ ಮನಸ್ಸಿನ ಪಾಕಿಸ್ತಾನ ಕೃಪಾಪೋಷಿತ ಭಯೋತ್ಪಾದಕರ ರಿಮೋಟ್ ಕಂಟ್ರೋಲ್ ಕೂಡ ಅದೇ ಪಾಕಿಸ್ತಾನದ ಬಿಲದಲ್ಲಿ ಅವಿತು ಕುಳಿತಿತ್ತು ಎಂಬುದನ್ನು ಮೇಲ್ನೋಟಕ್ಕೆ ಖಾತರಿಪಡಿಸಿಕೊಳ್ಳಲಾಗಿದೆ. ಪಹಲ್ಗಾಂವ್ ದಾಳಿಯ ನಂತರ ಹಿಂದೂಗಳೇ ಈ ಇಸ್ಲಾಮಿಕ್ ಭಯೋತ್ಪಾದಕರ ಟಾರ್ಗೆಟ್ ಎಂಬುದು ಗುಟ್ಟಾಗಿ ಉಳಿದಿಲ್ಲ. 370ನೆಯ ವಿಧಿಯ ಸಂಕೋಲೆಯಿಂದ ಬಿಡುಗಡೆಗೊಂಡು ಪ್ರಫುಲ್ಲವಾಗಿ ಜಮ್ಮು ಕಾಶ್ಮೀರ ಪ್ರಗತಿಪಥ ಹಿಡಿದಿರುವುದು, ಇಲ್ಲಿ ಪ್ರವಾಸೋದ್ಯಮ ಸ್ಥಳೀಯ ಜನರನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುತ್ತಿರುವುದು ಮತ್ತು ಹಡಪ್ದಾರ್ ವಕ್ಫ್ ಬೋರ್ಡಿಗೆ ಕಡಿವಾಣ ಹಾಕುವ ಹೊಸ ಕಾನೂನು ಜಾರಿಗೆ ಬಂದದ್ದು ಉಗ್ರವಾದವನ್ನು ಕಸಿವಿಸಿಗೊಳಿಸಿದೆ. ಅದಕ್ಕಾಗಿ ಈ ಯೋಜಿತ ಟಾರ್ಗೆಟ್ ಪಹಲ್ಗಾಂವ್ ಮಿನಿ ನರಮೇಧ ನಡೆದಿದೆ ಎಂದೇ ವಿಶ್ಲೇಷಣೆಗೆ ಒಳಗಾಗುತ್ತಿದೆ. ಈ ಭಯೋತ್ಪಾದಕರ ಅಂದರೆ ಟೆರರಿಸ್ಟ್ಗಳ ಉಗಮವೇ ಇಸ್ಲಾಂ ಧರ್ಮದಲ್ಲಿ ಹುಟ್ಟುವ ರಕ್ತದಲ್ಲಿ ಇರುವುದನ್ನು ಜಗತ್ತೇ ಪರಾಮರ್ಶಿಸಿ ವಿಶ್ಲೇಷಣೆ ಮಾಡಿದೆ. ಇದೇ ಟೆರರಿಸಮ್ಮಿನ ಸತ್ಯ. ಯಾವುದೇ ದೇಶ ಭೂಮಿಯ ಪರಿಮಿತಿ ಮತ್ತು ರಾಜಕೀಯ ಸಿದ್ಧಾಂತವನ್ನು ಬದಿಗಿಟ್ಟು ಇದಕ್ಕೂ ಮಿಗಿಲಾಗಿ ರಾಜಕಾರಣದ ತುಷ್ಟೀಕರಣ ಬಿಟ್ಟು ಭಯೋತ್ಪಾದನೆಯ ಪ್ರಾಕ್ಟೀಸ್ ಇರೋದೇ ಇಸ್ಲಾಂ ಅನುಯಾಯಿಗಳಲ್ಲಿ ಎಂಬುದನ್ನು ಮಾನವತೆಯೇ ಇಡೀದಾಗಿ ಒಪ್ಪಲೇಬೇಕಾಗಿದೆ. ಇದು ಹಿಂದೂ ಇಸ್ಲಾಂ ಬ್ಲೇಮ್ ಗೇಮ್ ಅಲ್ಲ, ಇದು 100ಕ್ಕೆ 100 ಇಸ್ಲಾಮಿಕ್ ಟೆರರಿಸಮ್ ಮತ್ತು ಈ ಭಯೋತ್ಪಾದನೆ ಹಿಂದೂ ಟಾರ್ಗೆಟ್. ಇದೇ ಸತ್ಯ. ಇದಕ್ಕೆ ಮೊನ್ನೆ ನಡೆದ ಪಹಲ್ಗಾಂವ್ ದಾಳಿ ವೇಳೆ ಒಬ್ಬೊಬ್ಬರ ಚೆಡ್ಡಿ ಬಿಚ್ಚಿಸಿ ನಡೆಸಿದ ID ಟೆಸ್ಟ್ ಸಾಕ್ಷಿಯಾಗಿದೆ. ಭಾರತದ ಹಿಂದೂ ವಿರೋಧಿ ಮತ್ತು ಅಧಿಕಾರ ಲಾಲಸೆಯ ಸ್ವಾರ್ಥ ಅಪೀಸ್ಮೆಂಟ್ ರಾಜಕಾರಣಿಗಳೇ, ಇದು ಈ ನರಮೇಧದಲ್ಲಿ ಹರಿದ ರಕ್ತದ ಬಿಸಿಯಲ್ಲಿ ನಿಮ್ಮ ರಾಜಕೀಯ ಲಾಭದ ಬೇಳೆ ಬೇಯಿಸಿಕೊಂಡು ಅಧಿಕಾರದ ಅಮಲಿಗೆ ಜಾರುವ ವಿಷಯ ಇದಲ್ಲ ಮತ್ತು ಅಂಥ ರಾಜಕೀಯ ಮಾಡುವ ಸಮಯವೂ ಇದಾಗಿಲ್ಲ. ಭಾರತದ ನೆಲದ ಪ್ರತಿಯೊಬ್ಬರೂ ಧರ್ಮ ಹಾಗೂ ಸನಾತನದ ರಕ್ಷಣೆಗೆ ಒಂದಾಗಬೇಕು. ಈಗ ಒಂದಾಗದಿದ್ದರೆ ಹಿಂದೂ ಮತ್ತು ಹಿಂದುತ್ವ ಎರಡೂ ಸಹ ಈ ಭೂಮಿ ಮೇಲೆ ಇರುವುದಕ್ಕೆ ಜಾಗವೇ ಉಳಿಯುವುದಿಲ್ಲ. ಹಿಂದೂಗಳ ವಿರುದ್ಧ ಇಂಥ ನರಮೇಧ ಮುಂದೆ ನಡೆಯದಂತೆ ಒಗ್ಗಟ್ಟಿನಿಂದ ಸನ್ನದ್ಧರಾಗಬೇಕಾಗಿದೆ. ಅಮಾಯಕ ಭಾರತೀಯ ರಕ್ತ ಪಾಪಿಗಳ ಹೇಯ ಕೃತ್ಯಕ್ಕೆ ವ್ಯರ್ಥವಾಗಿ ಹರಿಯಬಾರದು. ಪಾಕಿಸ್ತಾನ ಮತ್ತು ಅದರ ಕೃಪಾಪೋಷಿತ ಭಯೋತ್ಪಾದಕರು ಹಮಾಸ್ ಆದರೆ ನಾವು ಭಾರತೀಯರು ಎದೆಗುಂದದೆ ಇಸ್ರೇಲ್ ಆಗಿ ನೀಚರನ್ನು ಭೂಮಿಯೊಳಗೆ ಹೂತು ಹಾಕಲು ಅಣಿಗೊಳ್ಳಬೇಕಾಗಿದೆ. ಈಗ ಮರೆತು ಕುಳಿತರೆ ಭೂಮಿಯಲ್ಲಿ ಇರುವ ಹಿಂದೂ ರಾಷ್ಟ್ರದ ನಮ್ಮ ಇಂಚಿಂಚು ನೆಲ ಮತ್ತೆ ಔರಂಗಜೇಬನ ಸಂತತಿಯ ಪಾಲಾಗಿ ನಾವು ಕಾಡು ಸೇರಬೇಕಾಗುತ್ತದೆ, ಅಥವಾ ಜೀವ ಕಳೆದುಕೊಂಡು ರಕ್ತದ ಮಡುವಿನ
ನೋವಿನಲ್ಲಿ ಅವರ ಮುಂದೆ ಶಾಶ್ವತವಾದ ನಿದ್ರೆಗೆ ಜಾರಬೇಕಾಗುತ್ತದೆ. ಹಿಂದೂಗಳೇ, ಈಗ ಎಚ್ಚರಗೊಳ್ಳಲೇಬೇಕು. ಈ ಪಹಲ್ಗಾಂವ್ ನರಮೇಧದ ನೋವು ಯುವ ಕವಿ ಮನಸ್ಸಿನ ಕಾವ್ಯದ ಸಾಲುಗಳಲ್ಲಿ ಹೀಗೆ ಜೋಡಿಕೊಂಡಿದೆ ನೋಡಿ. ಇಲ್ಲಿ ಧರ್ಮವೆಂದರೆ ಸಂಪ್ರದಾಯಗಳಲ್ಲವೇ ಅಲ್ಲ, ಇಲ್ಲಿ ಧರ್ಮವೆಂದರೆ ಸಂಪ್ರದಾಯಗಳಲ್ಲವೇ ಅಲ್ಲ, ರಾಷ್ಟ್ರಹಿತಕ್ಕೆ ದುಡಿಯುವುದೇ ಪರಮಧರ್ಮವಿಲ್ಲಿ, ರಾಷ್ಟ್ರಹಿತಕ್ಕೆ ದುಡಿಯುವುದೇ ಪರಮಧರ್ಮವಿಲ್ಲಿ. ಬನ್ನಿ ಎಲ್ಲ ಒಂದಾಗಿ ಬನ್ನಿ ಭಾರತೀಯರೇ, ಬನ್ನಿ ಎಲ್ಲ ಒಂದಾಗಿ ಬನ್ನಿ ಭಾರತೀಯರೇ. ಎಲ್ಲರೂ ಮಾತೃಭೂಮಿಯ ರಕ್ಷಕರ ಕೈ ಜೋಡಿಸಲೆಲ್ಲರೂ, ಎಲ್ಲರೂ ಮಾತೃಭೂಮಿಯ ರಕ್ಷಕರ ಕೈ ಜೋಡಿಸಲೆಲ್ಲರೂ. ಯುವ ಕವಿ ಮನಸ್ಸಿನ ಈ ಮಾತಿನ ಭಾವ ನಾವೆಲ್ಲ 144 ಕೋಟಿ ಭಾರತೀಯರು ಮೈ ಮನಗಳಲ್ಲಿ ಒಗ್ಗಟ್ಟನ್ನು ತುಂಬಿಸಿಕೊಂಡು ನಮೋ ನೇತೃತ್ವದ ಭಾರತ ಪರ ಎಲ್ಲ ಹೋರಾಟಗಳಿಗೆ ಜೊತೆಯಾಗಿ ನಮ್ಮ ಅಸ್ತಿತ್ವದ ಉಳಿವಿಗೆ ಭುಜಬಲರಾಗಬೇಕಾಗಿದೆ ಎಂಬುವ ಸಂದೇಶ ಈ ಕಾವ್ಯದ ಸಾಲುಗಳಲ್ಲಿ ಅಡಗಿದೆ. ನಮಸ್ಕಾರ. ನ್ಯೂಸ್ ರಿವ್ಯೂ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.